Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಡಿಸಿಎಂ ಡಿಕೆ ಆರೋಪಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಹೊಟ್ಟೆ ಕಿಚ್ಚು ಅಂತ ಡಿಸಿಎಂ ಹೇಳಿದ್ರು. ಅದಕ್ಕೆ ತಿರುಗೇಟು ಕೊಟ್ಟಿರುವಂತ ಕುಮಾರಸ್ವಾಮಿ ನಾನು ಯಾಕೆ ಅಸೂಯೆ ಪಡಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಹೊಟ್ಟೆ ಕಿಚ್ಚು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ವಾಂತ ಆರೋಪವನ್ನು ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾತನಾಡಿರುವಂತ ಕುಮಾರಸ್ವಾಮಿ ನಾನು ಯಾಕೆ ಅಸೂಯೆ ಪಡಲಿ ಅಂತ ಮಾತನಾಡಿದ್ದಾರೆ. ಕುಟುಂಬಗಳಿಗೆ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ಬೇಕು. ವಿಡಿಯೋ ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ವಿಧಿಸಲಿ, ಅದರಲ್ಲೇನು ತಪ್ಪಿಲ್ಲ. ವಿಡಿಯೋವನ್ನು ಯಾರು ಹಂಚಿದ್ದಾರೋ ಅವರಿಗೂ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚುನಾವಣೆಗೆ 4 ದಿನ ಇರುವಾಗ ವಿಡಿಯೋ ಹಂಚಿದ್ದಾರೆ. ಇದೆಲ್ಲವನ್ನು ಕೂಡ ವಿವರವಾಗಿ ಮಾತನಾಡಿದ್ದಾರೆ. ವಿಡಿಯೋ ಯಾರು ಹಂಚಿದ್ದಾರೋ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಚುನಾವಣೆಗೆ 4 ದಿನ ಇರುವಾಗ ವಿಡಿಯೋ ಹಂಚಿದ್ದಾರೆ. ಇದಕ್ಕಿಂತಲೂ ಅದು ದೊಡ್ಡ ಅಪರಾಧ ಅಲ್ವಾ ಅಂತ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಸಿಪತ ಆಗಿದ್ದಾರೆ. ನಂಗೆ ಸಿಕ್ಕಿಲ್ವಲ್ಲ ಅಂತ ವಸಿಪತಾರೆ. ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನು ಮಾಡಲಿ? ಅವ್ರ ಮದ್ದು ಈಗ ಪಾಪ ಅವರು ಬಿಜೆಪಿ ಜೊತೆ ನಮ್ಮ ಕೆಲವು ಶಕ್ತಿ ಕಳ್ಕೊಂಡಿದ್ವಿ ಅಂತ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ವಿ. ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜೀನಾಮೆ ಯಾರೋ ತಗೊಳ್ಳಿ, ಏನು ಬೇಕಾದ್ರೂ ಮಾಡಿ. ಪಾಪ ಅವನ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದ? ಕೊಡೋಣ ರಾಜೀನಾಮೆ. ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ, ಕುಮಾರಸ್ವಾಮಿಗೆ ಅದೇನೋ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಅಸೂಯೆಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನು ಯಾಕೆ ಅಸೂಯೆ ಪಡಲಿ? ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ? ನೆನ್ನೆ ನೋಡಿದೆ ಅವ್ರ ಹೇಳಿಕೆನ. ನನಗೆ ಅಸೂಯೆ ಪ್ರಶ್ನೆ ಇಲ್ಲ, ಆಯ್ತಪ್ಪ ನನಗೆ ಅಸೂಯೆನೇ ಇದೆ ಅಂತ ಇಟ್ಕೊಂಬಿಡೋಣ. ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ? ಇವತ್ತು ಕ್ರಮ ತೆಗೆದುಕೋಬೇಕಾಗಿರೋದು ಯಾವ ವ್ಯಕ್ತಿ ಈ ರೀತಿ ಒಂದು ಆ್ಯಕ್ಟಿವಿಟೀಸ್ ಇದೆ, ಆ ವ್ಯಕ್ತಿಯ ಒಂದು ಹಿನ್ನೆಲೆನ ಯಾವ ಒಂದು ಪ್ರಮಾಣದಲ್ಲಿ ಇವತ್ತು ಅನ್ಯಾಯಗಳಾಗಿದೆ ಕುಟುಂಬಗಳಿಗೆ, ಆ ಅನ್ಯಾಯ ಆದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಲ್ವೇ? ಕ್ರಮ ತೆಗೆದುಕೋಬೇಕಲ್ವೇ? ಶಿಕ್ಷೆ ಕೊಡಬೇಕಲ್ವೇ? ಇವತ್ತು ಈ ಒಂದು ವ್ಯಕ್ತಿಯ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು. ಆ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು 4 ದಿನ ಮತದಾನಕ್ಕೆ ಇದ್ದಾಗ ಸಮಯ, ಆ ಒಂದು 21ನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ? ಇನ್ನು ಫೋನ್ ಟ್ಯಾಪ್ ವಿಚಾರಕ್ಕೂ ಕೂಡ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಎಚ್.ಡಿ.ಕೆ ಟೆರರಿಸ್ಟಾ ಫೋನ್ ಟ್ಯಾಪ್ ಮಾಡೋಕ್ಕೆ ಅಂತ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದರು. ಇದಕ್ಕೆ ಕುಮಾರಸ್ವಾಮಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಡಿ.ಕೆ ಶಿವಕುಮಾರ್ ಬಳಿ ಇರುವವರೆಲ್ಲರೂ ಕೂಡ ಟೆರರಿಸ್ಟ್ ಅನ್ನುವಂಥ ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಡಿ.ಕೆ ಶಿವಕುಮಾರ್ ಬಳಿ ಇರುವವರೆಲ್ಲರೂ ಕೂಡ ಟೆರರಿಸ್ಟ್ಗಳೇ. ಬಹಳಷ್ಟು ಟೆರರಿಸ್ಟ್ಗಳು ಇವರ ಸುತ್ತಮುತ್ತಲೇ ಇದ್ದಾರೆ. ಈಗ ಸಿಎಂ ಪೆನ್ ಡ್ರೈವ್ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಪ್ರಮುಖವಾಗಿ ಫೋನ್ ಟ್ಯಾಪ್ ವಿಚಾರಕ್ಕೆ ಮಾತನಾಡ್ತಾ, ನಾವು ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇಲ್ಲ, ಇಷ್ಟಕ್ಕೂ ಟೆರರಿಸ್ಟ್ಗಳದಾದ್ರೆ ಫೋನ್ ಟ್ಯಾಪನ್ನು ಅನುಮತಿ ಮೇರೆಗೆ ಮಾಡ್ತೀವಿ. ಕುಮಾರಸ್ವಾಮಿ ಟೆರರಿಸ್ಟ ನಮ್ಮ ನಾಯಕರು ಅಂತ ಹೇಳಿದರು. ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಟೆರರಿಸ್ಟ್ನವ್ರು ಟ್ಯಾಪಲ್ಲಿ ಮಾಡ್ಕೋತಾರೆ. ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇರೋರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು. ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ, ಅಲ್ಲಿ ಹೆಸರುಗಳು ತೆಗೀರಿ. ಆ ಟೆರರಿಸ್ಟ್ಗಳನ್ನ ಯಾರಾದರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ?
ಇವತ್ತು ನಿಮ್ಮ ಹಿಂದೆ ಮುಂದೆನೇ ಓಡಾಡ್ಕೊಂಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.